ಹಾಯ್ ಫ್ರೆಂಡ್ಸ್, ಲಾವಣ್ಯ ಲಹರಿ ಭಾಗ 2. ನನ್ನ ಪಾಲಿನ ಸರ್ವಸ್ವವು ನೀನೇ ಅಂತ ನಂಬಿದ್ದೇನೆ. ಸದ್ಯ ನಮ್ಮ ವಿವಾಹಕ್ಕೆ ಅಕ್ಕ ಏನೂ ಅಂದುಕೊಳ್ಳಲಿಲ್ಲ. ಅದೇ ನನ್ನ ಸೌಭಾಗ್ಯ. ಆದರೆ ನೀವು ಯಾಕೋ ನನ್ನ ದೂರ ಇಟ್ಟಿದ್ದೀರಿ. ಆ ಅದ್ದೂರಿಯ ಒಟುವಿನ ಕೋಣೆಯಲ್ಲಿ ಹಣ್ಣಿನ ರಸ ಸವಿಯುತ್ತಾ ಮಾತನಾಡಿದಳು. ಅಲ್ಲೇ ಮಂಚದ ಮೇಲೆ ಗೋವಿಂದ ಮೂರ್ತಿ ಅವಳ ಜೊತೆ ಕೂತಿದ್ದರು. ಕಲೆಗಾಗಿ ನಾವು ಬದುಕಿನ ಕೆಲವು ಸುಖಗಳನ್ನು ತ್ಯಾಗ ಮಾಡಬೇಕು ಶ್ರೀ. ಇದುವರೆಗೂ 3 ವರ್ಷ ನಿನಗೆ ನಾನೇ ಅವಕಾಶಕ್ಕಾಗಿ ಅಲೆದಾಡುತ್ತಿದ್ದೆ. ಆದರೆ ಈಗ ಅವಕಾಶಗಳೇ ನಿನ್ನ ಹುಡುಕಿ ಬರುತ್ತಿವೆ. ಆ ದೂರ ನೀನು ಗೆದ್ದಿಲ್ಲ. ಬಂದ ಪ್ರತಿ ಅವಕಾಶಗಳಲ್ಲೂ ನೀನೇ ಗೆಲ್ಲಬೇಕು. ನೀನು ಅಭಿನಯ ಶಾರದೆ ಅನಿಸಿಕೊಳ್ಳಬೇಕು. ಕಲಾ ಸರಸ್ವತಿಯ ಹಿರಿಯ ಪುತ್ರಿಯಾಗಬೇಕು. ಕರ್ನಾಟಕದ ಕಲಾವಿದೆಯಾದ ನೀನು ಅಖಿಲ ಭಾರತವನ್ನೇ ಗಮನಪಟ್ಟು ಪದ್ಮಶ್ರೀ ಪಡೆಯಬೇಕು. ತೆಲುಗು, ತಮಿಳು, ಹಿಂದಿ ಅವಕಾಶಗಳು ನಿನಗೆ ಸಿಗಬೇಕು. ಬರೀ ನನ್ನ ತೋಳಲ್ಲಿ ನಿನ್ನ ಹೊಸಕಿ ಹಾಕಲಿಕ್ಕೆ ನಾನು ವಿವಾಹ ಆಗಲಿಲ್ಲ. ದುಂಡು ಮಲ್ಲಿಗೆಯ ದಂಡೆಯನ್ನು ಅನ್ನೋ ಕಾವ್ಯ ಲಹರಿ ನನ್ನ ಮೆಚ್ಚು. ಆ ಕವಿವಾಣೆಯಂತೆ ನಿನ್ನ ರಕ್ಷಿಸ್ತೀನಿ ಎಂದರು. ನಿಮ್ಮ ಸಂಯಮ, ಸದ್ಗುಣ ಎಲ್ಲ ನನ್ನ ತುಂಬ ಆಕರ್ಷಿಸಿದೆ. ನೀವು ಕಡೆದ ಶಿಲ್ಪ ನಾನು ಎಂದಳು. ಈ ಶಿಲ್ಪಿಯ ಶಿಲ್ಪ ಅಖಿಲ ಭಾರತದ ಸಕಲರ ಮೆಚ್ಚುಗೆಗೆ ಪಾತ್ರವಾಗಬೇಕು. ಆಗಲೇ ನನಗೆ ತೃಪ್ತಿ. ಇನ್ನು 5 ವರ್ಷ ನಾನು ನನ್ನ ದಾಂಪತ್ಯ ಜೀವನಕ್ಕೆ ಎಳೆಯುವುದಿಲ್ಲ. ನಾನು ಮುದುಕನಾಗಲ್ಲ, ನೀನು ಮುದುಕಿಯಾಗಲ್ಲ ಎಂದರು. 40ರ ಪ್ರಾಯದ ಗೋವಿಂದ ಮೂರ್ತಿ, ಎತ್ತರದ ನಿಲುವಿನ ಸದೃಢ ವ್ಯಕ್ತಿ, ಹೆಣ್ಣುಗೆಂಪಿನ ಮೈಬಣ್ಣ, ದಟ್ಟವಾದ ಕಪ್ಪು ಕ್ರಾಪ್. ಅವರ ಮುಖದ ಕಳೆ ನೋಡಿದ ಯಾರೂ 18 ವರ್ಷದ ಮಗನ ತಂದೆ ಎನ್ನುವ ಆಗಿರಲಿಲ್ಲ. 35 ವರ್ಷದ ಜಯಮ್ಮ ಬದುಕಿನ ಸಂಕಷ್ಟಗಳಿಗೆ ನಲುಗಿ ಹೋಗಿದ್ದರು. ಆದರೆ ಗೋವಿಂದ ಮೂರ್ತಿಗಳು ಯೌವನದ ಮೇಲೆ ಆ ಸಂಕಷ್ಟಗಳು ಏನೇನೂ ಪರಿಣಾಮ ಮಾಡಿರಲಿಲ್ಲ. ಆತ 32ರ ಯುವಕನಂತಿದ್ದರು. ಆತ 3 ಮಕ್ಕಳ ತಂದೆ ಎಂದು ತಿಳಿದೇ ವಿವಾಹಳಾಗಿದ್ದಳು ಲಾವಣ್ಯ. ದಿನಗಳು ಉರುಳಿ 2 ವರ್ಷ ಆಗಿದವು. 2 ವರ್ಷಗಳಾಗಿದ್ದು ಲಾವಣ್ಯ ಕೈಗೆ ಈಗ ಗುರುತಿಸುವ ಹಾಗೆ ಇಲ್ಲ. ಅಷ್ಟು ಬಿಡುವಿಲ್ಲದ ತಾರೆಯಾಗಿದ್ದಳು. ಈ 2 ವರ್ಷದಲ್ಲಿ 18 ಚಿತ್ರಗಳಾಗಿದ್ದವು. ರಥೋತ್ಸವ, ಶತಮಾನೋತ್ಸವ, ಕಡೆ ಪಕ್ಷ 75 ದಿನ ಎಂಬಂತೆ ದಿನಗಳಾದರೂ ಓಡುತ್ತಿದ್ದವು. ಓಡುವ ಕುದುರೆಗೆ ಹಣ ಕಟ್ಟುವಂತೆ ನಿರ್ಮಾಪಕರು ಇವಳ ಚಿತ್ರಕ್ಕೆ ಅವಳ ಮೇಲೆ ಹಣ ಸುರಿಯಲು ಬರುತ್ತಿದ್ದರು. ವ್ಯವಹಾರ ಎಲ್ಲ ಗೋವಿಂದ ಮೂರ್ತಿಗಳದು. ಈ ನಡುವೆ ಅವಳಿಗೊಬ್ಬ ಲೇಡಿ ಸೆಕ್ರೆಟರಿಯನ್ನು ನೇಮಿಸಿದರು. ಕೆಲವು ಅಗ್ರಿಮೆಂಟ್ ಫಾರಂಗಳಿಗೆ ಹಾಗೂ ಆಗಾಗ ಇನ್ಕಮ್ ಟ್ಯಾಕ್ಸ್ ವಿಭಾಗದ ಕಾಗದ ಪತ್ರಗಳಿಗೆ ಅವಳ ಸಹಿ ತೆಗೆದುಕೊಂಡು ಹೋಗುತ್ತಿದ್ದರು. ಮೂರ್ತಿಗಳು ಆ ವರ್ಷ ಅಂತ 4-5 ತೆಲುಗು ಚಿತ್ರಗಳ ಅವಕಾಶ ಹೈದರಾಬಾದ್ನಲ್ಲೇ 6 ತಿಂಗಳು ಇದ್ದಳು. ಕೆಲವೊಮ್ಮೆ ಮಡಿಕೇರಿ, ಮೇಕೆದಾಟು, ಆಗೊಂಬೆ, ಮೈಸೂರು ಸುತ್ತಾಟಗಳಲ್ಲದೆ ಡಾರ್ಜಿಲಿಂಗ್, ಸಿಪ್ಲಾ, ಕುಲ, ಮನಕಾಳುಗಲ್ಲೆಲ್ಲ ತುಂಬ ಚಿತ್ರೀಕರಣ ನಡೆದವು. ಇತ್ತೀಚೆಗೆ ತನ್ನೊಡನೆ ಸೆಕ್ರೆಟರಿ ದೇವಕಿಯೇ ಜಾಸ್ತಿ ಇರುತ್ತಿದ್ದಳು. ಔಟ್ಡೋರ್ ಶೂಟಿಂಗ್ ಆಗಿ ಪ್ರಯಾಣ, 3 ಶಿಫ್ಟ್ ದುಡಿತಗಳಲ್ಲಿ ಅವಳಿಗೆ ಬೇರೆ ಯಾವ ಯೋಚನೆಗಳಿಗೂ ಪುರುಸೊತ್ತಿರಲಿಲ್ಲ ಬಿಡು. ಸಿಕ್ಕಾಗ ಕಣ್ತುಂಬ ನಿದ್ರಿಸುವುದೇ ಒಂದು ಹಬ್ಬ. ಅವಳ 4 ಕನ್ನಡ ಚಿತ್ರಗಳಲ್ಲಿ ದುರ್ಗಾವತಿಯೇ ತಾಯಿ ಪಾತ್ರ ವಹಿಸಿದ್ದರು. ಅವಳ ಭಾವಪೂರ್ವದ ಅಭಿನಯದ ಜೊತೆಗೆ ವಾತ್ಸಲ್ಯಪೂರ್ಣ ನಡವಳಿಕೆ ಇತ್ತೀಚೆಗೆ ಅವಳಿಗೆ ಅವರ ಸ್ನೇಹಕ್ಕೆ ಆವರಿಸಿದಂತೆ ಮಾಡಿತ್ತು. ಹೈದರಾಬಾದಿನಲ್ಲಿ ಅವರ ಮನೆ, ತೋಟ ಎಲ್ಲ ಇತ್ತು. ನೀವು ಕನ್ನಡಿಗರಾಗಿ ಹೈದರಾಬಾದಿನಲ್ಲಿ ಮನೆ ಮಾಡಿದ್ದೀರಲ್ಲ. ಒಂದು ದಿನ ಬಿಡುವಿನ ವೇಳೆಯಲ್ಲಿ ಬಂದು ಆ ಮನೆಯ ಅಂದ ಚಂದ, ತೋಟದ ಸೊಬಗು ಎಲ್ಲ ನೋಡಿ ಮರುಳಾಗಿ ಹೋಗಲಿ. ನಂತರ ತಿಂಡಿ ತಿನ್ನುವಾಗ ಕೇಳಿದರು. ಬೆಂಗಳೂರಿನಲ್ಲಿ 2 ಬಾರಿ ಮಾಡಿದ್ದೇನೆ. ನಮ್ಮ ಒಂದು ಕಾಲದಲ್ಲಿ ನಾಯಕಿಯಾಗಿ ದುಡಿದಿದ್ದೆ, ಚೆನ್ನಾಗಿ ಗಳಿಸಿದೆ. ಪ್ರೀತಿ, ಪ್ರೇಮ, ಮದುವೆ ಅಂತ ಮೋಸ ಮಾಡಿ ಒಬ್ಬ ವ್ಯಕ್ತಿ, ಎಲ್ಲ ಅಪರಿಚಿತ. ನನ್ನನ್ನು ಸ್ವಯಂ ಪ್ರೇರಿತ ಅಪರಾಧವಿತ್ತು. ನಟಿಸೋದು ಸಾಕು, ಆತನ ಪ್ರೀತಿಯ ಮಡದೆಯಾಗಿ, ಆತನ ಮುದ್ದಿನ ಮಕ್ಕಳ ಸಂಗಾತಿ ಜೊತೆಯಾಗಿ ಬದುಕೋಣ ಅಂತ ನಾನು ಪ್ರಶ್ನಿಸಿದೆ. ಆದರೆ ಆತ ಪ್ರೇಮದ ನಾಟಕವನ್ನಾಡಿ ನನ್ನನ್ನು ನೀನು ನನ್ನವಳಲ್ಲ ಎಂದು ಅಪಹರಿಸಿ ಕೈಬಿಟ್ಟುಬಿಟ್ಟ. ಆಗ ನನಗೆ 35ರ ಪ್ರಾಯ, ರೂಪ ಇತ್ತು, ಯೌವನ ಇತ್ತು. ಆಗಲೇ ನಾನು ಎಚ್ಚೆತ್ತುಕೊಂಡು ತಿರುವಿನಲ್ಲೇ ಎರಡನೇ ನಾಯಕಿಯಾಗಿ ಅಭಿನಯಿಸುತ್ತಾ ಆಗಿದ್ದಷ್ಟು ಸಂಪಾದಿಸಿದ್ದು ಎಚ್ಚರಿಕೆಯಿಂದ ಆಸ್ತಿ ಮಾಡಿಕೊಂಡೆ. ನನ್ನ ತಂಗಿ ಮಗನೇ
ಮಗನನ್ನೇ ದತ್ತು ತೆಗೆದುಕೊಂಡು ಅವನು ನನ್ನ ಸ್ವಂತ ಮಗನಿಗಿಂತ ಹೆಚ್ಚು ಮನೋರಂಜಿತ್ ಅಂತ ಅವನ ಹೆಸರು. ಅವನನ್ನು ಆಕೆ ಒಂದು ಪಿಕ್ಚರ್ ತೆಗೆಯಬೇಕೆಂದು ನನ್ನ ಆಸೆ. ಆದರೆ ನನ್ನ ಆಸೆ ಎಂದಿಗೂ ನೆರವೇರುತ್ತೋ? ಗೋವಿಂದ ಮೂರ್ತಿಗಳು ಎರಡು ಪಿಕ್ಚರ್ ತೆಗೆಯುವಾಗಲೇ ಕೇಳಿಕೊಂಡೆ. ಆದರೆ ಅವರು ನಾವೇ ನಿರ್ಮಾಪಕನಾಗಿ ಅದೃಷ್ಟ ಪರೀಕ್ಷೆ ಪಡೆದುಕೊಳ್ಳುತ್ತಾ ಇದ್ದೀನಮ್ಮ. ಹೊಸ ನಟನನ್ನು ಹೇಗೆ ಆಗಲಿ, ಇವೆರಡರಲ್ಲಿ ಗೆದ್ದರೆ ಮುಂದೆ ನೋಡೋಣ ಅಂದರು. ಮೊನ್ನೆ ಅವರ ಮಗಳ ಮದುವೆಯಲ್ಲಿ 10,000 ಬೆಲೆ ಬಾಳೋ ನೆಕ್ಲೆಸ್ ಹೊದಿಸಿದೆ. ಆಗಲೂ ಕೇಳಿದೆ, 2 ಅದ್ದೂರಿ ಪಿಕ್ಚರ್ಗಳು ತೆಗೆದಿದ್ದೀರಾ, 49 ಲಕ್ಷ ಹಾಕಿ 80 ಲಕ್ಷ ಬಾಚಿದ್ದೀರಾ. ಈ ಸಲ ಪಿಕ್ಚರ್ ಆದರೂ ನನ್ನ ಮಗನಿಗೆ ಚಾನ್ಸ್ ಕೊಡಬೇಕೆಂದು. ಆದರೆ ಅವರು ಲಾವಣ್ಯಶ್ರೀ ತುಂಬ ಫೇಮಸ್ ಇದ್ದಾಳೆ. ಹೊಸ ನಟನ ಜೊತೆಗೆ ಆಕೆ ಅಭಿನಯಿಸಲು ಹೋಗ್ತಾಳೋ ಇಲ್ಲವೋ. ಅಲ್ಲದೆ ಡೈರೆಕ್ಟರ್ ಬಾಲನ್ ಶಂಕರ್ ಈಗ ಲಾವಣ್ಯಶ್ರೀ ಹಾಗೂ ಜೈ ರಂಗರಾಜ್ ಜೋಡಿ ಚಿತ್ರಗಳು ಜಾಸ್ತಿ ಹಿಟ್ಟಾಗ್ತದೆ. ಸದ್ಯಕ್ಕೆ ಆ ಜೋಡಿಸ್ತೀನಮ್ಮ ಅಂದರು. ಹೀಗೆಲ್ಲ ಹೇಳಿ ಗೋವಿಂದ ಮೂರ್ತಿಗಳು ಜಾರಿಕೊಂಡರು. ಆದರೆ ನಾನು ಬಾಲನ್ ಶಂಕರ್ ಅವರನ್ನೇ ಕೇಳಿದೆ. ಅವರ ಡೈರೆಕ್ಟರ್ನಲ್ಲಿ 24ಕ್ಕೂ ಹೆಚ್ಚು ಚಿತ್ರ ಮಾಡಿದ್ದೇನೆ. ಅವರೇನು ನನಗೆ ಅಪರಿಚಿತರಲ್ಲ. ಅವರು ಮಾತಾಡಿ, ಜೈ ರಂಗರಾಜ್ ತುಂಬ ಮೂಡಿ ಫೆಲೋ, ಈಗ ಗೆದ್ದ ಕುದುರೆ ಅಂತ ಎಲ್ಲರೂ ಅವನನ್ನೇ ಹಾಕಿಕೊಳ್ಳುತ್ತಿದ್ದಾರೆ. ನನಗೆ ಅವನ ಬಗ್ಗೆ ಅಂತ ಇಷ್ಟವಿಲ್ಲ. ಹೊಸ ನಟರನ್ನು ಹಾಕಿಕೊಂಡು ಚೆನ್ನಾಗಿ ತಿದ್ದಿ ರೂಪಿಸಿ ಅವನಿಂದ ಅಭಿನಯ ತೆಗಿಸಬೇಕು ಅಂತ ನನ್ನ ಆಸೆ. ನಿಮ್ಮ ಮಗನಿಗೆ ಒಳ್ಳೆ ಫೋಟೋಜೆನಿಕ್ ಪ್ಲೇಸ್ ಇದೆ. ಟ್ರೈನಿಂಗ್, ಬ್ರೇಕ್ ಡ್ಯಾನ್ಸ್ ಎಲ್ಲದರಲ್ಲೂ ಸಹ ತರಬೇತಿ ಕೊಡಿಸಿದ್ದೀರಿ. ನೀವು ಲಾವಣ್ಯಶ್ರೀ ಜೊತೆಗೆ ಮಾತಾಡಿ, ಆಕೆ ಒಪ್ಪಿದರೆ ನಿಮ್ಮ ಮಗನನ್ನು ಫಿಲಮ್ಗೆ ಪರಿಚಯಿಸೋಣ ಎಂದರು. ಈಗ ಎಲ್ಲ ನಿನ್ನ ಕೈಯಲ್ಲಿದೆ ನೋಡಮ್ಮ. ನಾನು ಈ ಕಾರಣಕ್ಕಾಗಿ 1 ತಿಂಗಳಿಂದ ನೀನು ಹೇಳಿದರೆ ಆತ್ಮೀಯ ಸ್ನೇಹ, ನೀನು ಇಲ್ಲಿರುವುದನ್ನು ಕಂಡು ಆತ್ಮೀಯ ಸ್ನೇಹ ಬೆಳೆಸಿದಂತೆ ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ನೀನು ಹೇಳಿದರೆ ಗೋವಿಂದ ಮೂರ್ತಿಗಳು ಒಪ್ಕೊಳ್ತಾರೆ. ಬಾಲನ್ ಶಂಕರ್ ಅದು ಏನು ತಕರಾರು ಇಲ್ಲ ಎಂದರು. ಕುಳಿತಿದ್ದ ಹಣ್ಣಿನ ರಸ ಕಹಿ ಎನಿಸಿ ಅವಳು ಲೋಟ ಕೆಳಗಿಟ್ಟು ಸದ್ದಿಲ್ಲದೆ ಕುಳಿತು ಬಿಟ್ಟಳು. ಅವಳ ಮಗನ ವಿಷಯ ಕೇಳಿ ಆಕೆ ಏನೋ ಹೇಳುತ್ತಿದ್ದರೇನೋ ಒಂದು ಅವಳ ತಲೆ ಸೇರಲಿಲ್ಲ. ಅವಳ ಮನಸ್ಸನ್ನು ಘಾಸಿ ಮಾಡಿದ 2 ಮುಖ್ಯ ವಿಷಯಗಳೆಂದರೆ ಗೋವಿಂದ ಮೂರ್ತಿಗಳು 2 ಚಿತ್ರವನ್ನು ತೆಗೆದು 40 ಲಕ್ಷ ರೂಗಳ ಆ ಅದ್ದೂರಿಯ ಚಿತ್ರರಂಗದಿಂದ 70-80 ಲಕ್ಷ ಗಳಿಸಿರುವುದು ಎಂಬ ವಿಚಿತ್ರವಿದು. ತಾನು ಅಭಿನಯಿಸಿದ ಆ 2 ಚಿತ್ರಗಳು ಅವರದೇ. ಅವರ ಮಗಳು ಪದ್ಮಿನಿಯ ವಿವಾಹ ಆಯಿತೆ. ತನಗೆ ತಿಳಿಯದೆ ತಾನು ಅವರನ್ನು ತನ್ನ ಪಾಲಿನ ದೇವರೆಂದು ನಂಬಿದ್ದೆ. ಆ ಮಕ್ಕಳನ್ನು ನನ್ನ ಮಕ್ಕಳು ಎಂದು ನಂಬಿದ್ದೆ. ಅವರ ಸಂಸಾರದಲ್ಲಿ ನನ್ನ ಪಾತ್ರ ಏನು? ತಾನು ಗೋವಿಂದ ಮೂರ್ತಿಗಳ ಕುಟುಂಬ ಪ್ರವೇಶಿಸಿ 5 ವರ್ಷ ಆಗಿತ್ತು. ಮೊದಲು 2 ವರ್ಷ ಅವರ ಮನೆ ಗೌರವಾನ್ವಿತ ಅತಿಥಿ. ಜಯಮ್ಮ ತನ್ನ ಮಗಳಂತೆ ಪ್ರೀತಿಸುತ್ತಾ ಇದ್ದರು. ತಾಯಿ ಪ್ರೀತಿ, ಮಮತೆ, ವಾತ್ಸಲ್ಯ ಕಾಣದೆ ಬೆಳೆದ ನಾನು ಆ ಪ್ರೀತಿಗೆ ಮರುಳಾಗಿದ್ದೆ. ತನ್ನ ಬದುಕನ್ನು ರೂಪಿಸುವುದರೆಂಬ ಕಾರಣಕ್ಕೆ ಗೋವಿಂದ ಮೂರ್ತಿಗಳ ಮೇಲೆ ಅಪಾರ ಗೌರವವಿತ್ತು. ಫಿಲಂ ಲ್ಯಾಂಡಿನಲ್ಲಿ ಸಣ್ಣ ಪುಟ್ಟ ಉದ್ಯೋಗ ಮಾಡುತ್ತಾ ಹಲವು ಖ್ಯಾತ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅವಕಾಶ ಬಂದಾಗ ಅವರು ಒಪ್ಪಿರಲಿಲ್ಲ. ಹುಡುಗಿಗೆ ನಾಯಕಿ ಆಗುವ ಎಲ್ಲ ಅರ್ಹತೆ ಇದೆ. ನಿರ್ದೇಶಕರು ಬಾಲನ್ ಶೇಖರ್ ತಮ್ಮ ಮುಂದಿನ ಚಿತ್ರದಲ್ಲಿ ಅವಕಾಶ ಕೊಡ್ತೀನಿ ಅಂದಿದ್ದಾರೆ. 6 ತಿಂಗಳ ಕಾಲ ಬರೀ ಅಲೆದಾಟವೇ ಆಗಿತ್ತು. ಹೊಸಬಳಾದ ತನ್ನನ್ನು ಹಾಕಿಕೊಂಡು ಚಿತ್ರ ಮಾಡಲು ಯಾರೂ ಆಗ ಒಪ್ಪಿರಲಿಲ್ಲ. ಬಾಲನ್ ಶೇಖರ್ ತಮ್ಮ ಕೈಲಿದ್ದ ಚಿತ್ರ ಮುಗಿಸಿ ಅದು ಬಿಡುಗಡೆಯಾಗಿ 1 ತಿಂಗಳ ನಂತರ ಹೊಸ ಚಿತ್ರ ಪ್ರಾರಂಭಿಸಿದರು. ಆಗ ತಾನೇ ನಾಯಕಿ. ಆ ಕಡೆ ಪಕ್ಷ 10,000ವಾದರೂ ಸಂಭಾವನೆ ಕೊಡಿಸಿ ಮೂರ್ತಿಗಳು ಆಗಾಗ ನುಡಿಯುತ್ತಿದ್ದರು, ನಿರ್ಮಾಪಕರನ್ನು ಮಣ್ಣು ಮುಕ್ಕಿಸಲಿಕ್ಕೆ ಹೋಗಬಾರದಯ್ಯ. ಈ ಹೊಸ ಹುಡುಗಿಯನ್ನು ಫಿಲಂಗೆ ಪರಿಚಯ ಮಾಡಿಸ್ತಾ ಇದ್ದೀರಲ್ಲ, ಅದಕ್ಕೆ ಸಂತೋಷ ಪಡಬೇಕೋ ಇಲ್ಲ ನಿನಗೂ ಸಹಾಯ ನಿರ್ದೇಶಕ ಅಂತ ಕೆಲಸ ಸಿಕ್ಕಿ 4 ತಿಂಗಳು ನಿನ್ನ ಮನೆ ಗುಜರಾಣ ನಡೆಯುತ್ತಲ್ಲ ಎಂದರು ಬಾಲನ್ ಶೇಖರ್. ಆಗ ಬೆಳಗ್ಗೆ ಎಲ್ಲ ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ಸಂಜೆಯವರೆಗೆ ಮನೆಗೆ ಹೋಗುತ್ತಿದ್ದಳು. ಆ ಕಾಲದ ಮನೆ ಹೊಂಡಾರದ ರೂಮಿನಲ್ಲಿ ಗಂಡ ಹೆಂಡತಿ ಹಾಗೂ ಗಂಡು ಮಕ್ಕಳಾದ ತಾನು ಪದ್ಮಿನಿ ಒಳ ಹರಾಜಿನಲ್ಲಿ ಮಲಗುತ್ತಿದ್ದವು. ಅತ್ಯಂತ ಸಾಧಾರಣ ದರ್ಜೆಯ ಊಟ. ಅವರ ಬಡ ಕುಟುಂಬದಲ್ಲಿ ತಾನು ಹೊರೆಯಾದರೆ ಎನ್ನಿಸುತ್ತಿತ್ತು. ಅವರ ಮಟ್ಟದಲ್ಲಿಯೇ ಸಿನಿಮಾ ರಂಗದಲ್ಲಿ ದುಡಿಯುತ್ತಿದ್ದ ಕೆಲವರು, ಮೂರ್ತಿ ಆ ಪಿಕ್ಚರ್ನಲ್ಲಿ ಒಂದು ತಂಗಿ ಪಾತ್ರ ಇದೆ, 5,000 ಕೊಡುತ್ತಾರೆ. ಇಂಥ ದೊಡ್ಡ ಬ್ಯಾನರ್ನಲ್ಲಿ ನಟಿ ರತ್ನಮಾಲಿನಿ ಜೊತೆ ಸಹ ನಾಯಕಿಯಾಗಿ
ತಗೋತಾರೆ, 6,000 ಕೊಡಿಸ್ತೀನಿ ಅಂದಾಗ ಆತ ಒಪ್ಪಿರಲಿಲ್ಲ. ಇಲ್ಲ, ಅವಳಿಗೆ ನಾಯಕಿ ಆಗೋ ಅರ್ಹತೆ ಇದೆ, ಅವಳನ್ನು ಪುಡಿ ಪಾತ್ರಕ್ಕೆ ಪರಿಚಯಿಸಲಾರೆ, ಇದವರ ಹಠ. ಒಮ್ಮೆ ಗೋಪಿನಾಥ ಎಂಬ ಆತ್ಮೀಯ ನಂತೂ ಜಯಮ್ಮನ ಎದುರಿಗೆ ಊಟ ಮಾಡುವಾಗ ಮೂರ್ತಿಗಳನ್ನು ತರಾಟೆ ತೆಗೆದುಕೊಂಡ. ಆ ಮೂರ್ತಿ ಹುಚ್ಚು ನೋಡಮ್ಮ, ಸದಾ ಚಿಕ್ಕ ಮಕ್ಕಳಿಗೆ ಅರೆ ಹೊಟ್ಟೆ ಊಟ ಹಾಕ್ತಾ ಏನೋ ಆಕಾಶಕ್ಕೆ ಏಣಿ ಹಾಕೋ ಕೆಲಸ ಮಾಡ್ತಾ ಇದ್ದಾನೆ. ಈಗ ನಂದಿನಿ ಪಿಕ್ಚರ್, ಶ್ರೀಶೈಲಂ ಪ್ರೊಡಕ್ಷನ್ 2 ಕಡೆ ಗುರುತಿಸಲು ಅಂತ 2 ಸಹ ನಾಯಕಿಯರು ಪಾತ್ರಗಳಿದೆ. 10,000 ಸಂಭಾವನೆ ಕೊಡಿಸ್ತೀನಿ. ಈಗ ನೀವು ಇರುವ ಸ್ಥಿತಿಯಲ್ಲಿ 20,000 ದೊಡ್ಡ ಮೊತ್ತವಲ್ಲ. ಮಕ್ಕಳು ಮರಿಗಳನ್ನು ಈ ಸ್ಥಿತಿಯಲ್ಲಿಟ್ಟು ಅವರಿಗೆ ಅನ್ನ ಹಾಕಿ ಬಡತ ಅನ್ನ ಹಾಕ್ತಾ ಕೂತ್ಕೊಂಡು ಹೇಗೆ ನೀವು? ಸ್ವಲ್ಪ ನಿಮ್ಮ ಗಂಡನಿಗೆ ಬುದ್ಧಿ ಹೇಳಿ ಎಂದಿದ್ದ. ಆ ದಿನ ಪತಿ ಪತ್ನಿಯರಲ್ಲಿ ಏನೇನೋ ಮಾತುಕತೆ ನಡೆಯಿತು. ಜಯಮ್ಮ ಮಾರನೆಯ ದಿನವೇ ವಾತ್ಸಲ್ಯ ಮೈಗೆ ತನಗೆ ಅನ್ನ, ಚಟ್ನಿ, ತಿಳಿಸಾರಿನ ಊಟ ಮಾಡಿಸಿದರು. ಆ ದಿನ ಗೋವಿಂದ ಮೂರ್ತಿಗಳು ತನ್ನನ್ನು ಒಬ್ಬ ನಿರ್ಮಾಪಕರ ಬಳಿ ಕರೆದೊಯ್ದರು. ಈ ಹುಡುಗಿ ಬ್ಯಾಲೆನ್ಸ್ ಶಂಕರ್ ಅವರ ಮುಂದಿನ ಚಿತ್ರದ ನಾಯಕಿ. ಅಂಬರದಲ್ಲಿ ಹಾರುವ ಆಸೆ. ಅಪ್ಸರೆ ಅವರು ಬಹುದಿನದಿಂದ ಮಾಡಬೇಕೆಂದು ಕೂತಿದ್ದ ಚಿತ್ರ. ಈ ಕತೆಗೆ ಸರಿಯಾದ ಹುಡುಗಿ ಸಿಕ್ಕಿರಲಿಲ್ಲ. ಈಗ ಇವಳನ್ನು ನೋಡಿ ಇಷ್ಟಪಟ್ಟಿದ್ದಾರೆ. ತಮ್ಮ ಹೊಸ ಚಿತ್ರಕ್ಕೆ ಈಕೆಯನ್ನೇ ನಾಯಕಿಯಾಗಿ ಹಾಕಿಕೊಳ್ಳಿ ಎಂದು ಬಣ್ಣಿಸಿದ್ದಾರೆ. ಬ್ಯಾಲೆನ್ಸ್ ಶೇಖರ್ ಒಬ್ಬ ಹುಚ್ಚ. ಇಂತಹ ಕತೆಗೆ ಇಂಥ ನಾಯಕಿ? ತನ್ನ ಕನಸು ಕಲ್ಪನೆ ಅಂತ ನಿರ್ಮಾಪಕರನ್ನು ಗೋಳಾಡಿಸುತ್ತಾನೆ. ಅವನು ಮಾಡಿದ ಚಿತ್ರಗಳಲ್ಲಿ ಗೆದ್ದಿದ್ದೆಷ್ಟೋ. ಕೆಲವು ಪ್ರಜೋತ್ಸವ ವಿಚಿತ್ರ ಕಲ್ಪನೆಗಳಿಂದ ತೀರಾ ಹೆಸರಿಲ್ಲದೆ ಹೋಗಿವೆ. ಎಂಥ ನಿರ್ದೇಶಕರ ತಂಟೆಗೆ ಬೇಡ. ನಾವು ಹೊಸಬರನ್ನು ನಾಯಕಿಯಾಗಿ ಪರಿಚಯ. ನಮ್ಮ ಚಿತ್ರಕ್ಕೆ ರಂಜನ್ ಕುಮಾರ್ ಮುಕ್ತಮಾಲಿನಿ ಅಂತ ಆಯ್ಕೆ ಆಗಿದೆ. ನಿನಗೆ ಪ್ರೊಡಕ್ಷನ್ದಲ್ಲಿ ಕೆಲವು ಕೆಲಸ ಒಪ್ಪಿಸ್ತೀನಿ. ಮದ್ರಾಸಿಂದ ವಾದ್ಯಗಾರರನ್ನು ಕರ್ಕೊಂಬ. ಹಾಗೆ ಮಣಿ ಬಾರೋ ಶನಿವಾರದಲ್ಲಿ ಹಾಡುಗಳ ಧ್ವನಿ ಮುದ್ರಣ ಆಗಬೇಕೆಂದು ಕೂತಿದ್ದಾರೆ. 3 ತಿಂಗಳ ಓಡಾಟ. ಆ ಗೋಪಿಗೆ ಹೇಳಿ ಕ್ಯಾಬರೆ ಡ್ಯಾನ್ಸರ್ನನ್ನು ಕರೆಸು. ಒಟ್ಟು 4,000 ನಿನ್ನ ಸಂಭಾವನೆ. ನಮ್ಮ ಯೂನಿಟ್ ಕೆಲಸ ಮುಗಿಯೋವರೆಗೆ ಓಡಾಡಿ ಇನ್ನೂ ಸ್ವಲ್ಪ ಹೋಗಬೇಡ. 3 ತಿಂಗಳು 2 ಹೊತ್ತು ಹೋಟೆಲ್ ಮೋಹಿತ್ನಲ್ಲಿ ಊಟ ಮಾಡು. ಬೆಳಗ್ಗೆ 7ಕ್ಕೆ ಬಂದರೆ ರಾತ್ರಿ 9ವರೆಗೂ ಇರಬೇಕು ಎಂದು ಏನೇನೋ ಹೇಳತೊಡಗಿದರು. ಮೂರ್ತಿ ವಿನಮ್ರತೆಯಿಂದ, ನಾನು ಯಾವಾಗಲೂ ನಿಮ್ಮ ದಾಸ ಸ್ವಾಮಿ. ಆದರೆ ಈ ಹುಡುಗಿಗೆ ಏನಾದರೂ ಒಂದು ದಾರಿ ಮಾಡಬೇಕು ಎಂದು ಹೇಳುತ್ತಾ ಇದ್ದರಂತೆ. ನಾಯಕಿ ಆಸೆ ಬಿಟ್ಟು ಬಿಡು. ಈ ಚಿತ್ರದಲ್ಲಿ ಯಾವುದಾದರೂ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿ. 1-2 ಕೊಡೋಣ ಎಂದಿದ್ದರು. ಮೂರ್ತಿಗಳು ನಿರಾಸೆಯಿಂದ ಎದ್ದಿದ್ದರು. ಆ ದಿನ ಬರುವಾಗ ತಾನು ನೋಡಿ ಒಂದು ಮಾತು ಎಂದಾಗ ಆತ ತನ್ನ ಕಡೆ ತಿರುಗಿ ಏನು ಎಂದರು. ನಾಯಕಿ ಆಗೋದು ನನ್ನ ಹಣೆಯಲ್ಲಿ ಬರೆದಿದೆಯೋ ಇಲ್ಲವೋ. ನೀವು ಅವಕಾಶ ಕೊಟ್ಟರೆ ನಾನು ಉಪನಾಯಕಿ ಆಗಿ ಸಂಸಾರಕ್ಕೆ ಒಂದಿಷ್ಟು ಸಂಪಾದಿಸ್ತೀನಿ. ಈಗ ಮನೆಸ್ಥಿತಿ ಒಂಚೂರು ಚೆನ್ನಾಗಿಲ್ಲ. ರಾತ್ರಿಗೆ ಅಕ್ಕಿ ಇಲ್ಲ ಅಂತ ಅಕ್ಕ ಒದ್ದಾಡ್ತಿದ್ರು ಎಂದರು. ಆತ ಬೇಸರದಿಂದ, ನನ್ನ ಸಂಸಾರದ ಅಕ್ಕಿ ಬೇಳೆ ಸಂಪಾದನೆಗೆ ನಾನು ನಿನ್ನ ಕರ್ಕೊಂಬಂದಿಲ್ಲ. ಆ ಬಗ್ಗೆ ನೀನ್ಯಾಕೆ ಚಿಂತೆ ಮಾಡ್ತಿ? ನಾನು ಕದಾನ ತಿಂದರೆ ನೀನು ಕದಾನ ತಿನ್ನು. ನಾನು ಉಪವಾಸ ಮಲಗಿದರೆ ನೀನು ಉಪವಾಸವಿರು. ನೀನು ಫಿಲಮ್ಗೆ ನಾಯಕಿ ಆಗಿಯೇ ಪರಿಚಯ ಆಗಬೇಕು ಎಂದಿದ್ದರು. ಮುಂದೆ 6 ತಿಂಗಳ ನಂತರ ಬ್ಯಾಲೆಂದರ್ ಶೇಖರ್ ಹೊಸ ಚಿತ್ರ ಅಬ್ಬರಕ್ಕೇರಿದ್ದ ಅಪ್ಸರೆ ಮಾಡಿದಾಗ ಅವಳೇ ನಾಯಕಿ. ಆ ಚಿತ್ರದಲ್ಲಿ ನನಗೆ 10,000 ಸಂಭಾವನೆ ಸಹ ಸಿಕ್ಕಲಾರಿತು. ಆದರೆ ಮುಂದಿನ ವರ್ಷ 3 ಚಿತ್ರಗಳಿಗೆ ನಾಯಕಿಯಾಗಿ ನಟಿಸಿದ್ದಳು. 200ಕ್ಕೂ ಹೆಚ್ಚು ಬರೆಸಿದ್ದರು. 10,000 ಅಡ್ವಾನ್ಸ್ ಸಹ ಸಿಕ್ಕಿತ್ತು. ಆ ಹಣ ಯಾವ ವ್ಯವಹರಿಸಲಿ, ತಗೊಳ್ಳಿ, ಅಕ್ಕನ ಕೈಗೆ ಕೊಡಿ. ನಾನು ಈ ಕುಟುಂಬಕ್ಕೆ ಸೇರಿದವಳು ಎಂದು ಕೃತಜ್ಞತೆಯಿಂದ ನುಡಿದಳು. ಸರಿ, ನೀನು ಅಷ್ಟು ನಂಬಿದ್ರೆ ಸಾಕು. ದುಡ್ಡು ಕಾಸಿನ ವ್ಯವಹಾರ ನೀನು ತಲೆಗೆ ಹಚ್ಕೊಳ್ಳಲೇ ಬೇಡ. ನಿನ್ನ ಪಾತ್ರಗಳ ಬಗ್ಗೆ ಚಿಂತಿಸ್ತಾ ಇರು. ಯಾವ ಭಾವಪೂರ್ಣ ಸನ್ನಿವೇಶದಲ್ಲಿ ಹೇಗೆ ಅಭಿನಯಿಸಬಹುದು, ಮನದಲ್ಲೇ ತನ್ಮಯಳಾಗಿ ಚಿತ್ರಿಸಿಕೊ. ಬರೀ ನಿರ್ದೇಶನದ ಪಾಲಿಗೆ ಗಿಣಿ ಆಗಬೇಡ ಎಂದರು. ಆ ವರ್ಷ ತನ್ನ ಚಿತ್ರಗಳಲ್ಲಿ ಎಷ್ಟು ಹಣ ಬಂತೋ ಗೊತ್ತಿಲ್ಲ. ಆದರೆ ಮನೆ ಸೊಗಸಾಗಿತ್ತು. ಪಾಪ, ಅವಳಿಗೆ ಒಂದು ರೂಮ್ ಬೇಕು. ಅಜಾರಿನಲ್ಲಿ ಹೆಣ್ಣು ಹುಡುಗಿ ಏಕೆ ಮಲಗಬೇಕು ಎಂದು ಜಯಮ್ಮ ತನ್ನ ಪರವಾಗಿ ನುಡಿದಿದ್ದರು. ಇಡೀ ಮನೆ ಸೊಗಸಾಗಿತ್ತು. ಅಜಾರಿನಲ್ಲಿ 4 ಕೋಣೆಗಳು. ಒಂದು ಶೀನುಗೆ, ಒಂದು ಪದ್ಮಿನಿಗೆ, ಒಂದು ತನ್ನದು, ಒಂದು ಮೂರ್ತಿ ಜಯಮ್ಮ ಹಾಗೂ ಪುಟ್ಟ ಮಗ ರಾಮುವಿನದು. ಪ್ರತಿ ಕೋಣೆಗೂ ಅಟ್ಯಾಚ್ ಬಾತ್ರೂಮ್ ಇತ್ತು. ವಿಶಾಲವಾದ ಡೈನಿಂಗ್ ಹಾಲ್ನಲ್ಲಿ ಡೈನಿಂಗ್ ಟೇಬಲ್ ಬಂದಿತ್ತು. ಅದರ ಸುತ್ತ ಇದ್ದ 6 ಕುರ್ಚಿಗಳು
ಬೆಳಗಿನ ಊಟ ಸ್ಟುಡಿಯೋದಲ್ಲಿ, ಆಗಾಗ ಅವರಂಗನ ಎಂದು ಬೇರೆ ಊರಿಗೆ ಹೋದಾಗ ವಾರಗಟ್ಟಲೆ ಮನೆಯಿಂದ ದೂರವಿರಬೇಕಿತ್ತು. ಈ ಪಿಕ್ಚರ್ನಲ್ಲಿ ನಿರ್ವಾಹಕನಾಗಿ ನನಗೆ ಸಿಕ್ಕಿರೋ ಸಂಭಾವನೆ ಎಷ್ಟು ಗೊತ್ತಾ ಜಯ? 20,000. ಮೊದಲನ ಹಾಗೆ ಪುಡಿಗಾಸಿಗೆ ದುಡಿಯೋ ಆ ದಿನಗಳು ಹೋಯಿತು. ಈ ಸಲ 30,000 ಕೇಳ್ತೀನಿ. ಊಟ ಮಾಡುವಾಗ ಮಾತನಾಡುತ್ತಿದ್ದರು. ಸಾಮಾನ್ಯವಾಗಿ ರಾತ್ರಿ 9ರ ಮೇಲೆ ತಾವು ಬರುವ ಹೊತ್ತಿಗೆ ಮಕ್ಕಳೆಲ್ಲ ಮಲಗಿಬಿಟ್ಟಿದ್ದರು. ಜಯಮ್ಮ ರುಚಿ